ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಅಪ್ಡೇಟ್ಸ್ಗಳನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಚಾನಲ್ ಪಕ್ಕ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ದಿನ ಹೊಸ ಕಥೆಯೊಂದನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಕಥೆಯ ಶೀರ್ಷಿಕೆ ಪ್ರೀತಿಗಾಗಿ. ಹಿಂದೆ ನಾವು ಪ್ರಸಾರ ಮಾಡಿದ ಕಥೆಗಳಿಗೆ ಹೇಗೆ ಪ್ರೋತ್ಸಾಹ ಕೊಟ್ಟು ಪ್ರತಿಕ್ರಿಯೆ ನೀಡುವ ಮೂಲಕ ನಮ್ಮನ್ನು ಹುರಿದುಂಬಿಸುತ್ತಿದ್ದರೋ ಹಾಗೆ ಇದೇ ಕಥೆಗೂ ಪ್ರೋತ್ಸಾಹ ಕೊಡ್ತೀರಾ ಅನ್ನೋ ನಂಬಿಕೆಯಿಂದ ಕಥೆಯನ್ನು ಶುರು ಮಾಡೋಣ. ಪ್ರೀತಿಗಾಗಿ ಕಥೆಯ ಮೊದಲ ಅಧ್ಯಾಯ. ಬೇಗ ಗಂಗೆ ತನ್ನಿ, ಯಾರಮ್ಮ ಅಲ್ಲಿ? 3 ಜನ ಮುತ್ತೈದೆಯರು ಬೇಗ ಬಂದು ಧಾರೆ ಮಂಟಪಕ್ಕೆ ಪೂಜೆ ಮಾಡಿ. ಪುರೋಹಿತ ರೇಣುಕಾರಾಧ್ಯರು ಅವಸರ ಮಾಡುತ್ತಿದ್ದರು. ಬಂದ್ವು ಪುರೋಹಿತರೆ, ಮುಹೂರ್ತಕ್ಕೆ ರೆಡಿ ಆಗೋದು ಲೇಟಾಯಿತು, ಒಬ್ಬಾಕೆ ಹೇಳಿದರೆ. ಬರೀ ನೀವೇ ರೆಡಿ ಆದ್ರೋ ಮದುಮಗಳನ್ನು ರೆಡಿ ಮಾಡಿದ್ರೋ? ಪುರೋಹಿತರು ಕೇಳಿದರು. ಹುಡುಗಿನ ರೆಡಿ ಮಾಡೋಕ್ಕೆ ಪಾರ್ಲರ್ ಅವರು ಇದ್ದಾರೆ, ಏನು ಮಾಡಬೇಕು ಹೇಳಿ? ಮೊದಲು 3 ಜನ ಮುತ್ತೈದೆಯರು ಮಂಟಪದ ಪೂಜೆ ಮಾಡಿ, ಹೋಗಿ ಬೇಗ ಗಂಗೆ ತನ್ನಿ. ಹೆಣ್ಣು ಗಂಡಿನ ಅಪ್ಪ ಅಮ್ಮ ಬನ್ನಿ, ಸಂಕಲ್ಪ ಪೂಜೆ ಮಾಡಬೇಕು. ರೇಣುಕಾರಾಧ್ಯರು ಮತ್ತೊಮ್ಮೆ ಅವಸರಿಸಿದರು. ಸುಮಾ ರೆಡಿಯಾದ್ಲ ನೋಡ್ರೆ, ಅವಳನ್ನು ಬೇಗ ಗೌರಿ ಪೂಜೆ ಕೂರಿಸಿ ಅಂತ ಅವಸರದಿಂದ ದಾಪುಕಾಲು ಹಾಕುತ್ತಾ ಮಧುಮಗಳ ತಾಯಿ ಗಿರಿಜಾ ಧಾರೆ ಮಂಟಪದ ಕಡೆ ಬರುತ್ತಾ, ಲೋ ಪೃಥ್ವಿ, ನಿಮ್ಮ ದೊಡ್ಡಪ್ಪನ ಮಂಟಪದ ಹತ್ರ ಕರ್ಕೊಂಡು ಬಾರೋ ಎಂದು ಎದುರು ಸಿಕ್ಕವರಿನೆಲ್ಲ ಮಾತನಾಡಿಸ್ತಾ, ಈಗ ಬಂದ್ರಾ? ಚೆನ್ನಾಗಿದ್ದೀರಾ? ಯಾಕೆ ನೈಟ್ ರಿಸೆಪ್ಷನಿಗೆ ಬರಲಿಲ್ಲ? ತಿಂಡಿ ಮಾಡಿ ಹೋಗಿ. ಸುಮಾನ ರೂಮಲ್ಲಿ ರೆಡಿ ಆಗ್ತಾ ಇದ್ದಾಳೆ, ಗಂಗೈನವರು ಇಲ್ಲೇ ಎಲ್ಲೋ ಇದ್ದಾರೆ. ಹೀಗೆ ತರಹೇವಾರಿ ಉತ್ತರಗಳನ್ನು ಕೊಡುತ್ತಾ ಮಂಟಪದ ಬಳಿ ಬಂದರು. ಇತ್ತ ವಧೂವರ ಎರಡೂ ಕಡೆಯ ಮುತ್ತೈದೆಯರು ಜೊತೆಯಾಗಿ ಗಂಗೆ ಪೂಜೆಗೆ ಹೋದರು. ದೀಪು, ಸಾಕು ಮಾತು, ನಿಮ್ಮಪ್ಪನ ಕರ್ಕೊಂಡು ಹೋಗಿ ಆದಿಗೆ ಕಚ್ಚೆ ಪಂಚೆ ಉಡ್ಸೋ, ಬೇಗ ಕಾಶಿ ಯಾತ್ರೆಗೆ ರೆಡಿ ಮಾಡೋಕ್ಕೆ ಹೇಳು. ಹಾಗೆ ನಿಮ್ಮ ದೊಡ್ಡಪ್ಪ ಎಲ್ಲಿ ಹೋದ್ರು? ಶಿವನೇ, ಈ ಮನುಷ್ಯ ಕೈಗೇ ಸಿಕ್ತಿಲ್ಲ, ಹೋಗು ಕಂದ ಬೇಗ ಅಂದರು ವರನ ತಾಯಿ ಸೀತಮ್ಮ ತಮ್ಮ ಮೈದುನನ್ನ ಮಗ ದೀಪಾಂಶುವಿಗೆ. ಎಲ್ಲರೂ ಪ್ರೀತಿಯಿಂದ ದೀಪು ಎಂದು ಕರೆಯುತ್ತಾರೆ ನಮ್ಮ ಕಥಾನಾಯಕನನ್ನು. ಬೀಗತ್ತಿಯರು ಮಂಟಪದ ಬಳಿ ಬಂದರು. ಇಬ್ಬರ ಮುಖದಲ್ಲೂ ಮದುವೆ ಟೆನ್ಷನ್ ಎದ್ದು ಕಾಣುತ್ತಿತ್ತು. ಇದ್ದಲ್ಲಿಂದಲೇ ತಮ್ಮ ತಮ್ಮ ಕಡೆಯವರಿಗೆ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರು. ಈ ಹೆಣ್ಮಕ್ಳು ಬೇಗ ಏಳೋದೂ ಇಲ್ಲ, ಹೊರಡೋದೂ ಇಲ್ಲ. ಗಿರಿಜಾ ಹೇಳಿದ್ರೆ, ಮದುವೆ ಮುಗಿದ್ರೂ ಇನ್ನೂ ರೆಡಿ ಆಗ್ತಾನೆ ಇರ್ತಾರೆ ಅಂದರು ಸೀತಾ. ಗಂಗೆ ಹೊತ್ತು ತಂದ ಮುತ್ತೈದೆಯರಿಗೆ ಆರತಿ ಮಾಡಿ ಒಳಗೆ ಕರೆತಂದು ಧಾರೆ ಮಂಟಪದ ಬಳಿ ಗಂಗೆ ಇರಿಸಲಾಯಿತು. ಹೋಗಿ ಬೇಗ ಎದುರು ಕಾಣೋ ಶಾಸ್ತ್ರಕ್ಕೆ ರೆಡಿಯಾಗಿ ಅಂದು ಅಷ್ಟರಲ್ಲಿ ವಧೂವರ ಇಬ್ಬರು ಸಿದ್ಧವಾಗಿದ್ದರು. ವಧು ಸುಮಾಳನ್ನು ಕರೆತು ತಂದು ಗೌರಿ ಪೂಜೆಗೆ ಕೂರಿಸಿದ್ರು. ವರನನ್ನು ಕಾಶಿ ಯಾತ್ರೆಗೆ ಕಳಿಸಲು ಸಿದ್ಧತೆ ನಡೆಸುತ್ತಿದ್ದರೆ ಫ್ರೆಂಡ್ಸ್ ಎಲ್ಲ ಆದಿತ್ಯನ ಹೆಗಲಿಗೊಂದು ಜೋಳಿಗೆ ನೇತು ಹಾಕಿ ಕೈಗೊಂದು ಛತ್ರಿ ಕೊಟ್ಟು, ಹೋಗು ಮಗ, ಈಗ ಕಾಶಿ ಯಾತ್ರೆಗೆ, ಮದುವೆ ಬೇಡ, ರಿಸ್ಕು ಮಗ. ಅವರಿಗೆ ಗೇಮ್ ಸ್ಟಾರ್ಟು ಆದರೆ ನಮಗೆ ಗೇಮ್ ಎಂಡು. ಫ್ರೀಡಮ್ ಇರಲ್ಲ, ಬ್ಯಾಚುಲರ್ ಪಾರ್ಟಿ ಇರಲ್ಲ, ಅಂಕಲ್ ಆಗೋಗ್ಬಿಡ್ತೀಯ. ಆಮೇಲೆ ಯಾವ ಹುಡುಗಿಗೂ ಲೈನ್ ಹೊಡಿಯಂಗಿರಲ್ಲ. ನೋಡು ಮಗ, ಒಂದು ಮದುವೆಯಿಂದ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಬೇಕಾ ಮಗ? ಏನು ಬೇಡ, ಹಾಗೆ ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ಹೋಗಿ ಸೀದಾ ನಿತ್ಯಾನಂದನ ಕೈಲಾಸ ಸೇರ್ಕ ಎಂದು ರೇಗಿಸುತ್ತಿದ್ದರು. ಕಾಶಿ ಯಾತ್ರೆಗೆ ಹೋಗಲು ಆದಿತ್ಯ ರೆಡಿಯಾದ. ವಧುವಿನ ತಂದೆ ತಾಯಿ ಗಿರಿಜಾ, ಗಂಗಾಧರಯ್ಯ ಇಬ್ಬರು ಬಂದು ವರನನ್ನು ಕಾಶಿ ಯಾತ್ರೆಗೆ ಹೋಗಬೇಡ, ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇವೆ ಎಂದು ಓಲೈಸಿ ಪಾದಪೂಜೆಗೆ ಕರೆತಂದು ಕೂರಿಸಿದರು. ಅಳಿಯನ ಪಾದಪೂಜೆಯನ್ನು ಮಾಡಿ ವರೋಪಚಾರವನ್ನು ಮಾಡಿ ಕೈ ಹಿಡಿದು ಧಾರೆ ಮಂಟಪಕ್ಕೆ ಕರೆತಂದರು. ಅಷ್ಟರಲ್ಲಿ ಗೌರಿ ಪೂಜೆಗೆ ಕುಳಿತಿದ್ದ ವಧು ಸುಮಾಳನ್ನು ಕೂಡ ಧಾರೆ ಮಂಟಪಕ್ಕೆ ಕರೆತಂದರು. ಇಬ್ಬರ ನಡುವೆ ಅಂತರ್ಪಟವನ್ನು ಹಿಡಿದು ಜೀರಿಗೆ ಬೆಲ್ಲವನ್ನು ಸುರಿಸಿ ಸಮನ್ವಯ ಮಾಲೆಯನ್ನು ಹಾಕಿಸಿ ಮುಹೂರ್ತಕ್ಕೆ ಕೂರಿಸಲಾಯಿತು. 5 ಜನ ದಂಪತಿಗಳು ಮುಹೂರ್ತ ಮಾಡಿದ ಮೇಲೆ ಮಾಂಗಲ್ಯ ಧಾರಣೆಯನ್ನು ಮಾಡಿಸಲಾಯಿತು. ಗಟ್ಟಿಮೇಳ ಎಂದು ಪುರೋಹಿತರು ಜೋರಾಗಿ ಕೂಗಿದರು. ಮಂಗಳವಾದ್ಯದವರು, ಓಲಗದವರು ಜೋರಾಗಿ ಬಾರಿಸುತ್ತಿದ್ದರು. ಎಲ್ಲರೂ ಎದ್ದು ನಿಂತು ವಧೂವರರಿಗೆ ಮಂತ್ರಾಕ್ಷತೆ ಹಾಕಿ ಆಶೀರ್ವದಿಸುತ್ತಾ ಮಾಂಗಲ್ಯ ಧಾರಣೆ ನೋಡುತ್ತಿದ್ದರೆ ಎಲ್ಲರಿಗೂ ಕೈ ಬೀಸುತ್ತಾ, ಬಾಯ್, ನನಗೆ ಲೇಟಾಯಿತು ಎಂದು ಅವಳು ಬಂದಳು. ಒಂದಕ್ಕೊಂದು ಹೊತ್ತಿಕೊಂಡಂತೆ ದಟ್ಟವಾಗಿದ್ದ ನೆರಿಗೆಗಳಿರುವ ಆಕಾಶ ನೀಲಿ ಬಣ್ಣದ ಲೆಹೆಂಗಾ, ಅದೇ ಬಣ್ಣದ ಉದ್ದ ತೋಳಿನ ಬ್ಲೌಸ್, ಸಿಲ್ವರ್ ಕಲರ್ನ ದುಪ್ಪಟ, ಸಣ್ಣದಾಗಿ ಜೋಡಿಸಿ ಸೆರಗು ಮಾಡಿದ್ದಳು. ಸೆರಗು ನೆಲ ಗುಡಿಸುತ್ತಿತ್ತು. ಬಡನಡು ಕಳ್ಳನಂತೆ ಇಣುಕುತ್ತಿತ್ತು. ಆಕಾಶ ನೀಲಿ ಮತ್ತು ಸಿಲ್ವರ್ ಕಲರ್ನ ಬಳೆಗಳನ್ನು ಕೈತುಂಬ ತೊಟ್ಟುಕೊಂಡು ಕೂದಲನ್ನು ಕರ್ಲಿ ಮಾಡಿದ್ದಳು.
ಕಾಲಲ್ಲಿದ್ದ ಗೆಜ್ಜೆ ಸದ್ದು ಮಾಡುತ್ತಾ ಬಂದವಳ ಎದುರು ಮಂಗಳವಾದ್ಯಗಳು ಕೇಳಿಸಲೇ ಇಲ್ಲ. ಕೈಯಲ್ಲಿ ಹಾರ ಹಿಡಿದುಕೊಂಡು ಆಗ ತಾನೇ ಒಳಗೆ ಬರುತ್ತಿದ್ದ ದೀಪಾಂಶು. ಇನ್ನೇನು ಮ್ಯಾಟ್ ಕಾಲಿಗೆ ತೊಡರಿ ಜಾರುತ್ತಿದ್ದವಳನ್ನು ಹಿಡಿದುಕೊಂಡ. ಕ್ಷಣಕಾಲ ಇಬ್ಬರ ಕಣ್ಣುಗಳು ಸಂಧಿಸಿದ್ದವು. ಹಾರ ಕೈಜಾರಿ ಇಬ್ಬರ ಕುತ್ತಿಗೆ ಬಳಸಿತ್ತು. ತಕ್ಷಣ ಸಾವರಿಸಿಕೊಂಡ ಅವಳು ತನ್ನ ಮುಂಗುರುಳನ್ನು ಕಿವಿಯ ಹಿಂದಕ್ಕೆ ಸರಿಸಿಕೊಂಡು ಹಾರ ತೆಗೆದು ದೀಪು ಕೈಗಿಟ್ಟು ದಡದಡನೆ ಇಳಿದುಕೊಂಡು ಹೋದಳು. ಅವಳ ಲೆಹಂಗ ನೆಲ ಗುಡಿಸುತ್ತಾ ಹೋಯಿತು. ಅವಳು ಹೋದ ದಾರಿಯಲ್ಲಿಯೇ ಹೆಜ್ಜೆ ಇಟ್ಟುಕೊಂಡು ಹೋದ. ಕಾರೊಂದನ್ನು ಹತ್ತಿಕೊಂಡು ಅವಸರವಾಗಿ ಹೋದಳು. ಶಿಟ್, ಹೊರಟೇ ಹೋದ್ಲಲ್ಲ ಅಂದ್ಕೊಂಡು ಹಿಂದಿರುಗಿ ಬಂದ. ಮೆಟ್ಟಿಲಿನ ಮೇಲೆ ಅವಳು ಮುಡಿದಿದ್ದ ದುಂಡು ಮಲ್ಲಿಗೆ ದಿಂಡು ಬಿದ್ದಿತ್ತು. ಅದನ್ನು ಎತ್ತಿಕೊಂಡು ಮೃದುವಾಗಿ ಸವರಿ ಜೇಬಿಗಿರಿಸಿಕೊಂಡ. ಅಷ್ಟರಲ್ಲಿ ಅವನ ತಾಯಿ ಊರ್ಮಿಳಾ ದೀಪಾಂಶು, ದೀಪು ಎಂದು ಕರೆದಿದ್ದರಿಂದ ಹಾಂ ಬಂದೆ ಅಮ್ಮ ಎನ್ನುತ್ತಾ ಬಂದ. ಆದರೂ ಕ್ಷಣಕಾಲ ಮನಸ್ಸು ಕದ್ದವಳು ಮನದ ಒಳಗಡೆ ಆಕ್ರಮಿಸಿ ಬಿಟ್ಟಿದ್ದಳು. ಯಾರಿರಬಹುದು? ನಮ್ಮ ಕಡೆ ರಿಲೇಷನ್ ಯಾರಾದರೂ? ನಮ್ಮ ದೂರದ ಸಂಬಂಧಿ ಇರಬಹುದಾ? ಅಪ್ಪನ ಕಡೆಯವಳ, ಅಮ್ಮನ ಕಡೆಯವಳ, ಹೊಸ ಹತ್ತಿಗೆ ಕಡೆಯವಳ? ಯಾರವಳು? ಹೇಗೆ ಕಂಡುಹಿಡಿಯೋದು? ಎಲ್ಲೋ ಓದ್ಲಲ್ಲ, ಅರ್ಜೆಂಟಲ್ಲಿ ಎಲ್ಲೋಗಿರಬಹುದು. ಏನಾದರೂ ಬೇಕಿರುತ್ತೆ, ತರೋಕೆ ಹೋಗಿರ್ತಾಳೆ, ಮತ್ತೆ ಬರ್ತಾಳೆ. ಮದುವೆ ಮುಗಿಯೋದ್ರೊಳಗೆ ಸಿಕ್ಕೇ ಸಿಗ್ತಾಳೆ. ಸಿಕ್ಕಿದಾಗ ಬಿಡದೆ ಅವಳ ಕೈ ಹಿಡಿದು ಯಾರು ಅಂತ ಕೇಳಲೇಬೇಕು ಎಂದು ಎದೆ ಗುದ್ಕೊಂಡು ಇಷ್ಟು ದಿನ ಯಾರಿಗೂ ಸೋಲ್ದೇ ಇದ್ದ ಮನಸ್ಸು ಇವಳಿಗೆ ಸೋತ್ಬಿಡ್ತಲ್ಲ ಎಂದ್ಕೊಂಡ. ಅಷ್ಟರಲ್ಲಿ ಅವನ ಫ್ರೆಂಡ್ಸ್ ಎಲ್ಲ ಎಲ್ಲೋಗಿದ್ದೆ ಮಗ, ಕಾಶಿ ಯಾತ್ರೆ ಒಳ್ಳೆ ಮಜಾ ಇತ್ತು, ಆದಿಗಂತೂ ಸಖತ್ ರೇಗಿಸಿದ್ವಿ ಅಂದರು. ರಿಸೆಪ್ಷನ್ಗೆ ಹಾರ ಆರ್ಡರ್ ಮಾಡಿದ್ವಲ್ಲ, ಇಸ್ಕೊಂಡು ಬರೋಕ್ಕೆ ಹೋಗಿದ್ದೆ ಅಂದವನ ದೃಷ್ಟಿ ಬಾಗಿಲ ಕಡೆಯೇ ಇತ್ತು. ಬಾ ಮಗ, ಮುಹೂರ್ತ ಮಾಡೋಣ ನಾವು ಫ್ರೆಂಡ್ಸ್ ಎಲ್ಲ ಅಂತ ಹುಡುಗರೆಲ್ಲ ದೀಪುವಿನ ಕೈ ಹಿಡಿದುಕೊಂಡು ಕರ್ಕೊಂಡು ಹೋದರು. ನವವಧೂವರರನ್ನು ಹುಡುಗರೆಲ್ಲ ರೇಗಿಸ್ತಿದ್ರೆ ದೀಪುವಿನ ಕಣ್ಣುಗಳ ಬಾಗಿಲ ಕಡೆನೇ ನೆಟ್ಟಿದ್ವು. ಗಮನಿಸಿದ ಗೆಳೆಯರು, ಏನು ಮಗ, ಹಳೆ ಡವ್ ಯಾವುದಾದ್ರೂ ಬರೋದಿದೆಯಾ? ಆವಾಗಿಂದ ಆ ಕಡೆನೇ ನೋಡ್ತಾ ಇದೆಯಾ? ಯಾರ್ದೋ ನಿರೀಕ್ಷೆಲಿರೋ ಹಾಗಿದೆ ಅಂದರು. ನಿರೀಕ್ಷೆಲಿರೋದೇನೋ ನಿಜ, ಆದರೆ ಹಳೆ ಡವ್ ಅಲ್ಲ. ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಅವಳು ನನ್ನ ಹಾರ್ಟ್ ಕದ್ಕೊಂಡು ಹೋದ್ಲು. ಅವಳು ಯಾರೋ ಏನೋ, ಅಡ್ರೆಸ್ಸು, ವಿಸಿಟಿಂಗ್ ಕಾರ್ಡ್ ಏನೂ ಕೊಡ್ದಂಗೆ ಹೋದ್ಲು. ಯಾರಂತ ಕಂಡು ಹಿಡಿಯೋದು ಮಗ, ಹೇಳ್ರೋ ಅಂದ ದೀಪು. ಇಲ್ಲೇ ತಾನೇ, ಎಲ್ಲೋ ಹೋಗಿರ್ತಾಳೆ, ಬರ್ತಾಳೆ, ಬಂದಮೇಲೆ ತಿಳ್ಕೊಂಡು ಪ್ರಪೋಸ್ ಮಾಡುವಂತೆ, ಬಿಡು ಮಗ ಅಂದ ಗೆಳೆಯನೊಬ್ಬ. ಅವಳು ಹೇಗಿದ್ಲು? ಹೇಗೋ, ಹೇಳೋ, ನಮ್ಮ ಕಣ್ಣಿಗೆ ಬಿದ್ದರೆ ಹೇಳ್ತೀವಿ ಮತ್ತೊಬ್ಬ ಕೇಳಿದ. ಸ್ಕೈ ಬ್ಲೂ ಆ್ಯಂಡ್ ಸಿಲ್ವರ್ ಕಾಂಬಿನೇಷನ್ ಇರೋ ಲೆಹೆಂಗಾ, ಕರ್ಲಿ ಹೇರ್, ಆರ್ಟಿಫಿಷಿಯಲ್ ಆಗಿ ಮಾಡ್ಕೊಂಡಿರೋದು ಅನಿಸುತ್ತೆ. ರೌಂಡ್ ಫೇಸು, ಅಗಲವಾದ ಕಣ್ಣುಗಳು, ಪಟಪಟ ಅಂತ ಬಡಿದಾಡೋ ಕಣ್ಣು ರೆಪ್ಪೆಗಳು, ಸಣ್ಣ ಬಾಯಿ, ವೈಟ್ ಸ್ಟೋನ್ ಇಯರಿಂಗ್ಸ್ ಹಾಕಿದಾಳೆ, ಕೈ ತುಂಬ ಬಳೆ, ಕಾಲ್ಗೆಜ್ಜೆ. ಆ ಸದ್ದು ಈಗಲೂ ನನ್ನ ಎದೆಯಲ್ಲಿ ತಕದಿಮಿತ ಅಂತ ಆಡ್ತಿದ್ದಾವೆ ಅಂತ ಹೇಳ್ದ ದೀಪು. ಮಗ, ಲವ್ ಫೀವರ್ ಬಂದಾತು, ಹುಷಾರು, ಮದುವೆ ಮುಗಿಯೋದ್ರೊಳಗೆ ಸಿಗ್ತಾಳೆ, ಏಳು ಮಗ ಅಂದರು ಗೆಳೆಯರು. ಅರುಂಧತಿ ನಕ್ಷತ್ರ ತೋರಿಸಿ ಕಪಲ್ಸ್ ಫೋಟೋಶೂಟ್ ಮುಗಿಸಿ ರಿಸೆಪ್ಷನ್ ಮುಗಿದರೂ ಅವಳ ಪತ್ತೆ ಇಲ್ಲ. ವಧುವನ್ನು ವರನ ಕೈಗೊಪ್ಪಿಸಿ ಕಾರು ಹತ್ತಿದ್ದರೂ ಅವಳ ಸುಳಿವಿಲ್ಲ. ದೀಪು ಈಗ ನಿಜಕ್ಕೂ ನಿರಾಶನಾಗಿದ್ದ. ಹುಡುಗರೆಲ್ಲ, ದೀಪು ಹೇಗೋ ಮದುವೆ ವಿಡಿಯೋ ಆಲ್ಬಮ್ ಬರುತ್ತಲ್ಲ, ಆಗ ಸಿಗ್ತಾಳೆ, ಯಾರನ್ನಾದರೂ ಕೇಳಿದ್ರೆ ಆಯಿತು ಎಂದು ಸಮಾಧಾನಿಸಿದರು. ಮದುವೆ ಮುಗಿದು ಎಲ್ಲ ಮನೆಗಳಿಗೆ ಹಿಂದಿರುಗಿದ್ರು. ಸುಮ ಆದಿತ್ಯನ ಮಡದಿಯಾಗಿ ಬಂಡಿ ಮನೆ ವಂಶದ ಸೊಸೆಯಾಗಿ ಬಲಗಾಲಿಟ್ಟು ಬಂದಳು. ಬಂಡಿ ಮನೆತನದಲ್ಲಿ ಲವ್ ಮ್ಯಾರೇಜನ್ನು ಖಡಾಖಂಡಿತವಾಗಿ ವಿರೋಧಿಸುತ್ತಿದ್ದರು. ಆದ್ದರಿಂದ ದೀಪು ತನ್ನಲ್ಲಾದ ಪ್ರೀತಿಯನ್ನು ತೋರಿಸ್ಕೊಳ್ಳದೇ ಇದ್ದ. ಮರುದಿನ ನವದಂಪತಿಗಳ ಜೊತೆ ದೇವಸ್ಥಾನಕ್ಕೆ ಹೋದಾಗ ಮನಸ್ಸು ಕದ್ದವಳೇ ಮನದೊಡದಿಯಾಗಿ ಸಿಗುವಂತೆ ಆಶೀರ್ವದಿಸು ಎಂದು ದೇವರಲ್ಲಿ ಬೇಡಿಕೊಂಡು ಬಂದ. ಇತ್ತ ಫೈನಲ್ ಇಯರ್ ಇಂಜಿನಿಯರಿಂಗ್ ಎಕ್ಸಾಮ್ಸ್ ಇದ್ದಿದ್ದರಿಂದ ಮದುವೆಯಲ್ಲಿ ಇರಲಾಗದೆ ಬಂದಿದ್ದ ನಮ್ಮ ಕಥಾನಾಯಕಿ ಅಂಶಿಕಾ ತನ್ನ ಪರೀಕ್ಷೆಗಳನ್ನೆಲ್ಲ ಮುಗಿದು ಗೆಳತಿಯರ ಜೊತೆ ತನ್ನ ಹಾಸ್ಟೆಲ್ನ ರೂಮ್ನಲ್ಲಿ ಕುಳಿತಿದ್ದಳು ಆರಾಮಾಗಿ. ಅಂಶು, ಮೊನ್ನೆ ಮದುವೆಗೆ ಹೋಗಿದ್ದಲ್ಲ, ಎಷ್ಟು ಪ್ರಪೋಸಲ್ ಬಂದ್ವೆ ಅಂದಳು ಗೆಳತಿಯೊಬ್ಬಳು. ನಾನು ಹೋಗಿದ್ದೆ ಮಾರ್ನಿಂಗ್ 1 hour, ಹಿಂಗೆ ಹೋಗಿ ಹಂಗೆ ಬಂದಿದ್ದೀನಿ. ಈ ಹಾಳಾದ ಎಕ್ಸಾಮ್ ಒಳ್ಳೆ ಟೈಮಲ್ಲಿ ಬಂದು ಮದುವೆ ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ. ಸುಮಾ ಎಷ್ಟು ಬೇಜಾರು ಮಾಡ್ಕೊಂಡ್ಲು ಗೊತ್ತಾ ಎಂದಳು ಅಂಶಿಕಾ. ಹೌದು ಕಣೆ, ಎಕ್ಸಾಮ್ ಟೈಮಲ್ಲಿ ಇಂಪಾರ್ಟೆಂಟ್ ಫಂಕ್ಷನ್ ಬಂದರೆ ಕೆಟ್ಟ ಕೋಪ ಬರುತ್ತೆ, ಮತ್ತೊಬ್ಬಳು ಗೆಳತಿ ಹೇಳಿದಳು. ನೈಟ್ ರಿಸೆಪ್ಷನ್ ಕೂಡ ಅಟೆಂಡ್ ಮಾಡಲಿಲ್ಲ. ಅದಿರಲಿ, ಅಟ್ಲೀಸ್ಟ್ ನಾನು ಮದುವೆ ಅಟೆಂಡ್ ಮಾಡಿದ್ದೆ ಅನ್ನೋ ಸಾಕ್ಷಿಗೆ ಒಂದು ಫೋಟೋ ಕೂಡ ತೆಗೆಸ್ಕೊಳ್ಳಿಲ್ಲ ಕಣ್ರೆ ಅಂದಳು ಅಂಶಿಕಾ ಬೇಸರದಿಂದ. ಹಾಗಾದರೆ ನಮ್ಮ ಮಿಸ್ ಬ್ಯೂಟಿಫುಲ್ಗೆ ಪ್ರಪೋಸಲ್ಸು, ಅಪ್ಲಿಕೇಶನ್ಸ್ ತಗೊಳ್ಳೋ ಅಷ್ಟು ಟೈಮ್ ಸಿಗಲಿಲ್ಲ ಎಂದು ಗೆಳತಿಯರೆಲ್ಲ ನಗುತ್ತಾ ಕೇಳಿದರು. ಅಪ್ಲಿಕೇಶನ್ ತಗೊಳ್ಳೋಕ್ಕಲ್ಲ, ಕೊಡೋಕೆ ಟೈಮ್ ಸಿಗಲಿಲ್ಲ. ಫ್ಲೋರ್ ಮ್ಯಾಟ್ ಸ್ಲಿಪ್ ಆಗಿ ಬೀಳ್ತಿದ್ದವಳನ್ನು ಹಿಡಿದವನ ಕಣ್ಣುಗಳಲ್ಲಿ ಕ್ಷಣಕಾಲ ಕರಗಿದ್ಲು. ಆಮೇಲೆ ಕಣ್ಣುಗಳಿಗೆ ಅವನಿಗೆ ಸೋತಿದ್ಲು. ಎಕ್ಸಾಮ್ ಟೆನ್ಷನಲ್ಲಿ ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಬಂದಿದ್ಲು.
ಛೇ 5 ಮಿನಿಟ್ಸ್ ಕೂಲಾಗಿ ಮಾತಾಡಿಸ್ಕೊಂಡು ಅವ್ನು ಯಾರು ಅಂತ ತಿಳ್ಕೊಂಡು ಅಟ್ಲೀಸ್ಟ್ ಅವ್ನ ನಂಬರ್ ಆದರೂ ತೊಗೊಂಡು ಬರಬೇಕಿತ್ತು. ಅವ್ನು ಯಾರೋ ಏನೋ, ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಹಿಮ್ ಎಂದುಕೊಂಡ ಅಂಶಿಕಾ ಗೆಳತಿಯರಿಗೆ ಹೇಳಲಿಲ್ಲ, ಹೇಳಿದ್ರೆ ರೇಗಿಸ್ತಾರೆ ಅಂತ. ಇನ್ನೇನು ಪರೀಕ್ಷೆಗಳೆಲ್ಲ ಮುಗಿದಿದ್ವು. ಎಲ್ಲರೂ ತಮ್ಮ ಸ್ವಂತ ಊರುಗಳಿಗೆ ಹಿಂದಿರುಗಿ ಮತ್ತೆ ಮದುವೆ ಆಗುವವರಿದ್ದರು. ಉದ್ಯೋಗ ಮಾಡುವವರು ಮಹಾನಗರಗಳ ಕಡೆ ಮುಖ ಮಾಡುವವರಿದ್ದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಮೊದಲನೇ ಸಂಚಿಕೆ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.